ಜೀವನ ಪರ್ಯದಕ್ಕೆ ಯಾವುದ್ಯಾವುದಕ್ಕೆ ಔಷಧಿ ತೆಗೆದುಕೋಬೇಕಂತ ಹೇಳಿದರೆ ಅದೆಲ್ಲದಕ್ಕೂ ಕೂಡ ಈ ಪ್ರಾಣಾಯಾಮವೇ ಪರಿಪೂರ್ಣ ಔಷಧಿಯಾಗಿ ಕೆಲಸ ಮಾಡ್ತದೆ. ಈಗ ಬಿ ಪಿ ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಅರ್ಥ್ರೈಟಿಸ್ ಇದೆ, ಏನೇನೇನೋ ಸಮಸ್ಯೆ ಇದೆ, ಅದಕ್ಕೆ ನಾವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಂತ ಡಾಕ್ಟರ್ ಹೇಳಿದ್ದಾರೆ ಅನ್ನೋರು ಈ ಪ್ರಾಣಾಯಾಮ ಮಾಡಿ ನೋಡಿ. ಇದನ್ನು ನೀವು ಮಾಡ್ತಾ 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 ನೀವು ಆಮೇಲೆ ಪರೀಕ್ಷೆ ಮಾಡಿ, ನಿಮ್ಮ ಶುಗರು ಕಡಿಮೆ ಆಗ್ತಾ ಬರ್ತದೆ, ನ್ಯಾಚುರಲಾಗಿ ಕಡಿಮೆ ಆಗ್ತಾ ಬರ್ತದೆ. ಅಷ್ಟು ಅದ್ಭುತವಾಗಿ ಇದೇನು ಮಾಡ್ತದೆ, ಬೀಟಾ ಜೀವಕೋಶಗಳನ್ನು ರೆಜುವಿನೇಷನ್ ಮಾಡ್ತದೆ. ಅಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಸರಿಯಾಗಿ ಸರಾಗವಾಗಿ ಮಾಡ್ತದೆ. ಟೈಪ್ 1 ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ತುಂಬ ಕಮ್ಮಿ ಇರ್ತದೆ. ಟೈಪ್ 2 ಡಯಾಬಿಟಿಸಲ್ಲಿ ಅದಾದರೂ ಕೂಡ ಸೆಲ್ ರಿಸೆಪ್ಟರ್ಗಳಲ್ಲಿ ತೊಂದರೆ ಆಗಿರ್ತದೆ. ಸೆಲ್ ರಿಸೆಪ್ಟರ್ಗಳನ್ನು ಸರಿ ಮಾಡ್ತದೆ, ಇನ್ಸುಲಿನ್ ಉತ್ಪತ್ತಿಗೂ ಕೂಡ ಸಹಾಯ ಮಾಡ್ತದೆ. ಹಾಗಾಗಿ ಟೈಪ್ 1 ಮತ್ತು ಟೈಪ್ 2 ಯಾವುದೇ ಡಯಾಬಿಟಿಸ್ ಇದ್ದರೂ ಇದರಿಂದ ಕ್ಲಿಯರ್. ಪ್ರಾಣಾಯಾಮ ಅಭ್ಯಾಸ ಮಾಡಿ ನೋಡಿ. ನೀವು ಅಭ್ಯಾಸ ಮಾಡಿದಾಗ ಅದರ ಅನುಭವ ಆಗ್ತದೆ. ಇದ್ರ ಬಗ್ಗೆ ಹಲವಾರು ಸಂಶೋಧನೆಗಳು ಆಗಿದ್ದಾವೆ. ಕಪಾಲಭಾತಿ ನಾರ್ಮಲ್ ಆದಮೇಲೆ ಇನ್ಸುಲಿನ್ ತನ್ನಿಂತಾನೇ ಬಿಟ್ಟು ಹೋಗ್ತಲ್ಲ. ಲಕ್ಷಾಂತರ ಜನರು ಅಭ್ಯಾಸ ಮಾಡಿ ಸರಿಯಾಗಿದಾರಲ್ಲ. ಅದಕ್ಕಾಗಿ ನೀವು ಯೋಗವನ್ನು ನಂಬಿದರೆ ನಿಮಗೆ ರೋಗ ಬರೋದಿಲ್ಲ. ಯೋಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾಕಂದರೆ ಈ ಯೋಗವನ್ನು ಮಾಡಿ ಸಾವಿರಾರು ವರ್ಷ ಬದುಕಿರೋ ಒಂದು ಯೋಗಿಗಳನ್ನು ನಾವು ಹಿಮಾಲಯದಲ್ಲಿ ಕಾಣ್ತೇವೆ. ನಾವು 100 ವರ್ಷ ಆರೋಗ್ಯವಾಗಿ ಬದುಕೋಕ್ಕಾಗಲ್ವೇನು? ಚೆನ್ನಾಗಿ ಒಂದು 100 ವರ್ಷ ಬದುಕೋಕ್ಕಾಗಲ್ವಾ? ಖಂಡಿತವಾಗಿಯೂ ಆರಾಮಾಗಿ ಆಗ್ತದೆ. ನಾವು ಪ್ರಾಮಾಣಿಕವಾಗಿರ್ಬೇಕಷ್ಟೇ.